ಮೆಣಸಿನ್ಕಾಯಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ. ಹಾಯ್ ಆಲ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಏನು ಮಾಡ್ತಾ ಇದ್ದೀವಿ ಅಂದರೆ ಮ್ಯಾಗಿ. ಕಾಲೇಜಿಂದ ಬಂದಮೇಲೆ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವೇನು ಮಾಡ್ಕೊಂಡು ತಿಂತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮ್ಯಾಗಿ ಯಾರ್ಯಾರಿಗೆ ಇಷ್ಟ ಅಂತಲೂ ಕಮೆಂಟ್ ಮಾಡಿ. ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಆ್ಯಂಡ್ ಹೊಟ್ಟೆ ಕೂಡ ಫುಲ್ ಹಸಿತಿತ್ತು, ಅದಕ್ಕೋಸ್ಕರ. ಅದಾದಮೇಲೆ ನನ್ನ ತಂಗಿ ಯಾವುದೋ ಟಾಪ್ ತೊಗೊಂಬಂದು ತೋರಿಸ್ತಾ ಇದ್ಲು, ಅದನ್ನು ನೋಡ್ತಾ ಇದ್ದೆ. ಅದಾದಮೇಲೆ ನಾವು ಕಾಲೇಜಿಂದ ಬರಬೇಕಾದ್ರೆ ಏನು ತರಲೆ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ನೋಡಿ 7 to 8 years ಅವ್ರದ್ದು ಟಾಪು ಇವಳು ಎತ್ಕೊಂಬಂದಿದ್ದಾಳೆ. ಇದಾದಮೇಲೆ ಇವಾಗ ನಮ್ಮ ಕಾಲೇಜಿಂದ ಏನು ಮಾಡ್ತಿದ್ವಿ ಅಂತ ನೋಡಿ. ಗೈಸ್, ಒಂದು ಮೆಣಸಿನ್ಕಾಯಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ದೀಕ್ಷಾ ತಿಂತಾಳೆ ಗೈಸ್. ನಂಗೆ ಖಾರ ತಿನ್ನಲ್ಲ. ಅಮ್ಮ ತಿನ್ಲು ಗೈಸ್, ಇವಳಿಗೆ ತಿಂತಿದ್ದಾಳೆ. ಮೆಣಸಿನ್ಕಾಯಿನೂ ಚೆನ್ನಾಗಿಲ್ಲ ಅಂತ ಇವರಿಗೆ. ಐತೆ ಗೈಸ್, ಗೈಸ್ ಇವಾಗ ನಾವಿಬ್ರು ಟ್ರೈ ಮಾಡಿವಲ್ಲ, ಇವಳು ಟ್ರೈ ಮಾಡಿ. ನಮಗ್ ತಿನ್ಸಿರೋದಕ್ಕೆ ನಾವು ಇವಳಿಗೆ ತಿನ್ಸ್ಲಿಲ್ಲ ನಂಗೆ ಬಿಡ್ತೀವ? ದಟ್ ಈಸ್ ಪನಿಷ್ಮೆಂಟ್. ಖಾರ ಆಗ್ತಿದೆ ಅಂತ ಅಳ್ತಿದ್ದಲ್ ಪಾಪ ಹುಡುಗಿ. ಸೋ ಸ್ಯಾಡ್. ತೇಜು ಬೇಜಾರಾಗ್ಬೇಡ, ನಮಗ್ ಪನಿಷ್ಮೆಂಟ್ ಕೊಟ್ಟಿ ಅಂದ್ರೆ ನಿಂಗೂ ಆಗ್ಲೇಬೇಕಲ್ಲ. ಯಾಕೆ ಹೇಳು? 3 forever. ಬಸ್ ನಿಲ್ಲಿಸಿದ್ರು, ಬಡ ಬಡ ಬಸ್ ಹತ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದರೆ, ನೀನೇ ಇವತ್ತು ಪಾರ್ಟಿ ಕೊಡಿಸ್ಬೇಕು ಅಂತೇಳಿ ನನ್ನ ಹತ್ರ 100 ರೂಪಾಯಿ ಡಮ್ಮರ್ ಅನಿಸ್ಬಿಟ್ರು ಗೈಸ್. ನಿಮ್ಮ ಹತ್ರನೂ ಇಂಥ ಫ್ರೆಂಡ್ಸ್ ಇದ್ದಾರಾ? ಈ ಥರ ಬೇವರ್ಸಿ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡಿ